ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ನಮಗೆ ತುಂಬ ಸ್ಪೆಷಲ್ ಆಗಿರೋ ಸಿನಿಮಾದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಬಂದಿದ್ದೀವಿ. ಜೈ ಸಿನಿಮಾ ರೂಪೇಶ್ ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು. ನಿಮ್ಮ ಟೀಮ್ಗೆ ಸಪೋರ್ಟಿವ್ ಆಗಿರಲಿ, ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ತೋರಿಸೋಣ ಅಂತ ಆಡಿಯನ್ಸ್ಗೆ ಸೇಮು ವೈಟ್ ಹಾಕೊಂಡು ಬಂದಿದ್ದೀನಿ. ಯಾರೆಲ್ಲ ವೈಟ್ ಹಾಕೊಂಡಿದ್ದಾರೆ ನಮ್ಮ ಟೀಮು. ಅದೇ ನೀವು ಎಲ್ಲೇ ಹೋದ್ರು ವೈಟ್ ಹಾಕ್ತಾ ಇದ್ರಲ್ಲ, ಅದಕ್ಕೆ ಹುಡ್ಕೊಂಡು ಹಾಕೊಂಡ್ಬಂದಿದ್ದೀನಿ. ಒಳ್ಳೆ ವಿಷಯ. ಎಸ್, ಥ್ಯಾಂಕ್ ಯು. ನಿಮ್ಮನ್ನು ಅಫಿಷಿಯಲಿ ನೀವು ಆಲ್ರೆಡಿ ಜಾಯ್ನ್ ಆಗಿದ್ದೀರಿ ಬಿಡಿ. ಸರ್ ಅದೇ ನಾನು ಹೇಳ್ದಂಗೆ ನಮಗೆ ತುಂಬ ಸ್ಪೆಷಲ್ ಆಗಿರೋ ಸಿನಿಮಾ. ಫಸ್ಟು ನೀವು ಹೇಳಿದಾಗ ಒಂದು ಸಣ್ಣ ಸಿನಿಮಾ ಆಗಿತ್ತಿದು, ಬಟ್ ಬರ್ತಾ 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 ನಮ್ಮ ಕಣ್ಣು ಮುಂದೆನೇ ಈಗ ಒಂದು ಮಗು ನಮ್ಮ ಕಣ್ಣು ಮುಂದೆ ಬೆಳೆಯುತ್ತಲ್ಲ, ಆ ಥರ ಈ ಸಿನಿಮಾ ನಮ್ಮ ಕಣ್ಣು ಮುಂದೆ ಬೆಳೀತು. ನೋಡಿ ನಮಗೆ ಖುಷಿ ಆಯಿತು. ಸೊ ನಿಮ್ಗೆ ಹೇಗೆ ಅನ್ಸ್ತದೆ ಇದೊಂದು ಸಕ್ಸಸ್? ಆಲ್ರೆಡಿ ನಾವು ಬಿಫೋರ್ ರಿಲೀಸ್ ಮಾತಾಡ್ತೀವಿ, ಒಂದು ಸಕ್ಸಸ್ಫುಲ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀವಿ. ಇವಾಗ ದೊಡ್ಡ ಹಿಟ್ಟು ತುಳುವಲ್ಲಿ ಆಲ್ರೆಡಿ, ಕನ್ನಡದಲ್ಲೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಹೌದು. ಸೊ ಹೆಂಗಿದೆ ಸರ್? ಇಲ್ಲ, ತುಂಬ ಖುಷಿ ಇದೆ. ಏನಕ್ಕೆ ಅಂತಂದರೆ ನೀವು ಹೇಳೋದಂಗೆ ನಾವು ಬರೀಬೇಕಾದ್ರೆ, ಇದನ್ನು ಶುರು ಮಾಡಬೇಕಾದ್ರೆ ಒಂದು ತುಳುವಲ್ಲಿ ಒಂದು 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 ಲೆವೆಲ್ ಸಿನಿಮಾ ಅಂತ ನಾವು ಶುರು ಮಾಡಿದ್ದು. ಒಂದು ಸಣ್ಣ ತಂಡದ ಒಂದು ದೊಡ್ಡ ಕನಸು ಅಂತ. ಆದರೆ ಹೋಗ್ತಾ 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 ಇದು ಬೆಳೆದಂತಹ ರೀತಿ, ಆದಂತಹ ದಾಖಲೆಗಳು ಅಥವಾ ಜನರು ಕೊಟ್ಟಂತಹ ರಿಯಾಕ್ಷನ್ಸು, ಸುನಿಲ್ ಶೆಟ್ಟಿ ಅವರು ತಂಡಕ್ಕೆ ಸೇರ್ಪಡೆ ಆದದ್ದು, ಅವರ ಆಶೀರ್ವಾದ, ಸುದೀಪ್ ಸರ್ ಫಸ್ಟ್ ಟಿಕೆಟ್ ತಗೊಂಡಿರೋದು, ಇಷ್ಟೊಂದು ಈವೆಂಟ್ಗಳು, ಇಷ್ಟೊಂದು ಸದ್ದು. ಬಹುಶಃ ನಾವೇನು ಮಾಡಿದ್ದಲ್ಲ, ನಾವು ಪ್ರಯತ್ನ ಪಟ್ಟಿದ್ದಷ್ಟೇ. ಅದೆಲ್ಲ ದೇವರ ಆಶೀರ್ವಾದ, ನೇಚರ್ ನಮಗೆ ಸಪೋರ್ಟ್ ಮಾಡ್ತು, ಅದ್ರ ಪಾಡಿಗೆ ಆಗ್ತಾ ಹೋಯ್ತು. ಅದೇ ಒಂದು ಸಿನಿಮಾಗಿರೋ ಪವರ್ ಅಂದರೆ ಅದು ಕರ್ಕೊಂಡು ಹೋಗ್ಬಿಡುತ್ತೆ. ಆ ಸಿನಿಮಾಗೆ ನಿಜವಾಗ್ಲೂ ದಮ್ಮಿದ್ರೆ ಅದು ಕರ್ಕೊಂಡು ಹೋಗುತ್ತೆ. ಆ ಥರದ್ದೊಂದು ಮ್ಯಾಜಿಕ್ ಜೈಯಲ್ಲಿ ಆಗ್ತಾ ಇದೆ ಸರ್. ಅದೇ ಇವಾಗ ಪ್ರೀಮಿಯರ್ ಶೋಸು ನಾವು ರೆಗ್ಯುಲರಾಗಿ ನೋಡ್ದಂಗೆ 1-2 ಪ್ರೀಮಿಯರ್ ಶೋಸ್ ಮಾಡ್ತಾರೆ. ನೀವು ಪ್ರೀಮಿಯರ್ ಶೋನೇ ತುಂಬ ಟಾರ್ಗೆಟ್ ಮಾಡಿದ್ರಿ ಈ ಸಿನಿಮಾಗೆ, ಅದ್ರ ಮೂಲಕನೇ ವರ್ಕ್ ಮಾಡಬೇಕು ಅನ್ನೋ ಥರ. ಯಾಕೆ ಹಂಗೆ ಮಾಡ್ಬೇಕಂತ ಅನಿಸ್ತು? ಎರಡು ವಿಷಯ. ಒಂದೇನು ಅಂದರೆ, ಈಗ ನೋಡಿ, ರಿಲೀಸ್ ಆದಮೇಲೆ ಸಿನಿಮಾಗೆ ಲೈಫ್ ಇರಲ್ಲ ಜಾಸ್ತಿ. ಈಗ ಹೆಂಗಾಗಿದೆ ಅಂದರೆ, ಮೊದಲ ದಿನಾನೇ ಜನ ಬರಬೇಕು, ಎರಡನೇ ದಿನ ಸಂಡೇ ತನಕ ಕಾಯೋದು ತುಂಬ ಕಡಿಮೆ. ಬಟ್ ಸಂಡೇ ತನಕ ಕಾದು ಸಂಡೇ ತನಕ ಜನ ಬರದೇ ಇದ್ರೆ ಸೋಮವಾರದ ಸಿನಿಮಾನೇ ಇರಲ್ಲ ಥಿಯೇಟ್ರಲ್ಲಿ. ಆ ಥರದ ಪರಿಸ್ಥಿತಿಗಳು, ಬಿಕಾಸ್ ಅಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ನನಗೆ ಗೊತ್ತಿದೆ, ಆದರೆ ಸಿನಿಮಾ ಚೆನ್ನಾಗಿದೆ ಅಂತ ಜನ ಹೇಳಿದ್ರೆ ಅಷ್ಟೇ ಬಾಕಿ ಉಳಿದಿರೋ ಜನ ನಂಬೋದು. ಅದು ಡೈರೆಕ್ಟಾಗಿ ಥಿಯೇಟ್ರಿಗೆ ಬಿಟ್ಟರೆ ಅದು ತುಂಬ ಟೈಮ್ ಹಿಡಿಯುತ್ತೆ. ನೋಡಿರೋರ್ಗೆ ಹೇಳಿ ಅದು ಕನ್ವರ್ಟ್ ಆಗಿ ಇನ್ನೊಂದು ಸ್ವಲ್ಪ ಜನ ಬರೋದಕ್ಕೆ 2-3 ವಾರ ಹಿಡಿಯುತ್ತೆ. ಬಟ್ ಪ್ರೀಮಿಯರ್ ಶೋ, ನಾವು ಗಿರಿಗಿಟ್ ಅನ್ನೋವಂತಹ 2019ರಲ್ಲಿ ರಿಲೀಸ್ ಆದಂತಹ ನನ್ನ ಸಿನಿಮಾ ಏನಿದೆ, ಆ ಸಿನಿಮಾದಿಂದ ನಾವು ಪ್ರೀಮಿಯರ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಇಷ್ಟು ದೊಡ್ಡ ಲೆವೆಲಲ್ಲಿ ಮಾಡಿರಲಿಲ್ಲ. ಇದಕ್ಕೆ ಮೇನ್ ಉದ್ದೇಶ ಇದ್ದಿದ್ದು ಎರಡೇ. ಒಂದು, ತುಂಬ ಕಡೆಗಳಲ್ಲಿ ಪ್ರೀಮಿಯರ್ ಶೋ ಮಾಡಿದ್ಮೇಲೆ ಜನ ಹೇಳ್ತಾರೆ, ಬಿಕಾಸ್ ಇವಾಗ ನಂಬೋದೇ ಸಿನಿಮಾ ಹೇಗಿದೆ ಅಂತ ಜನ ಹೇಳ್ತಾರೆ ಅನ್ನೋ ಅಂತ ಒಂದು ನಂಬಿಕೆ. ಇನ್ನೊಂದು, ರೆವೆನ್ಯೂ ವೈಸ್ ನೋಡಿದ್ರು ನಮಗೊಂದು ಸ್ವಲ್ಪ ದೊಡ್ಡ ಬಜೆಟ್ ಆಗಿರೋದ್ರಿಂದ, ತುಳು ಸಿನಿಮಾ ಆಗಿರೋದ್ರಿಂದ, ಸ್ವಲ್ಪ ಆರ್ಗನೈಸ್ಡ್ ಆಗಿ ಪ್ರೀಮಿಯರ್ ಮಾಡೋದ್ರಿಂದ ಸ್ವಲ್ಪ ರೆವೆನ್ಯೂ ವೈಸು ನಮಗೆ ಹೆಲ್ಪ್ ಆಗುತ್ತೆ ಅನ್ನೋಂಥ ಈ ಎರಡು ಉದ್ದೇಶ. ಅದೇ ಇವಾಗ ನನಗೆ ಅನಿಸಿದ್ದು ಅಂದರೆ, ನಿನ್ನೆ ಸುಮ್ಮನೆ ಹೋಗ್ತಾ ಇರ್ಬೇಕಾದ್ರೆ ಈ ಥರ ಪ್ರೀಮಿಯರ್ ಶೋಸು, ಇವಾಗ ನಾಟಕಗಳು ಹೆಂಗೆ ಅಂತಂದರೆ ಇವತ್ತಿಗೂ ಹೌಸ್ಫುಲ್ ಆಗುತ್ತೆ. ಎಲ್ಲೋ ಒಂದು ಕಡೆ ಇರುತ್ತೆ ಬೆಂಗಳೂರಲ್ಲಿ, ಅಲ್ಲಿ ಜನ ಎಲ್ಲ ಬಂದು ಅಲ್ಲಿ ನೋಡ್ತಾರೆ, ಅದು ಹೌಸ್ಫುಲ್ ಆಗುತ್ತೆ. ಬಟ್ ಸಿನಿಮಾಗೆ ಒಂದು ಶೋ ತುಂಬೋದೇ ತುಂಬ ಕಷ್ಟ ಆಗಿದೆ. ಆ ಥರನೇ ಅಂದರೆ ಬೇರೆ ಸಿನಿಮಾಗೂ ಇದು ಹೆಲ್ಪ್ ಆಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದರೆ ಒಂದೇ ಶೋ, ಒಂದು ಪ್ರೀಮಿಯರ್ ಶೋ ಒಂದು ವಾರ ಮಾಡಿ ಅದಾದ್ಮೇಲೆ ರಿಲೀಸ್ ಮಾಡಿದ್ರೆ ಅದೊಂದು ಸ್ಟ್ರಾಟಜಿ ವರ್ಕ್ ಆಗುತ್ತಾ ಏನಾದರೂ? ಇಲ್ಲ ಸರ್, ನೋಡಿ, ಒಂದು ವಿಷಯ ಏನು ಅಂದರೆ, ಆಡಿಯನ್ಸ್ ಹೇಗೆ ಅಂತಂದರೆ ಅವ್ರಿಗೆ ಕಾಮನ್ ಸ್ಟಫು ಆಗಬಾರ್ದು, ಅದೊಂದಿದೆ. ಅಂದರೆ ಇವಾಗ ಈಗ ಹೆಂಗಾಗಿದೆ ಅಂತಂದರೆ, ಸೂಫ್ರಮ್ ಶೋ ಪ್ರೀಮಿಯರ್ ಶೋನೋ ಅಂತ ಕಾನ್ಸೆಪ್ಟ್ ಕನ್ನಡಕ್ಕೆ ತೊಗೊಂಬಂದ ಮೇಲೆ ಪ್ರತಿಯೊಬ್ಬರು ಅದರ ಮೇಲೇ ಅವಲಂಬಿತವಾಗಿದ್ದಾರೆ. ಈಗ ನಾವೇನು ಅಂತಂದರೆ, ನಮ್ಮ ಹಿಂದಿನ ಹಿಸ್ಟ್ರಿ ನೀವು ನೋಡಿದ್ರೆ, ನಾವು ಗಿರಿಗಿಟ್ಟಿಗೂ ಪ್ರೀಮಿಯರ್ ಶೋಸ್ ಮಾಡಿದ್ವಿ, ಅದ್ರ ನಂತರ ಬಂದ್ರೆ ಗಮ್ಜಾಲ್ಗೂ ಮಾಡಿದ್ದೀವಿ. ನನ್ನ ಸರ್ಕಸ್ ಸಿನಿಮಾ ಕೂಡ ನಾನು ಇಂಟರ್ನ್ಯಾಷನಲ್ ಪ್ರೀಮಿಯರ್ಸ್ ಮಾಡಿಕೊಂಡೇ ರಿಲೀಸ್ ಮಾಡಿರೋವಂಥದ್ದು. ಸೊ ನಮಗಿದು ಹೊಸ್ತಲ್ಲ, ನಾವು ಮಾಡಿದ್ದೀವಿ ಹಿಂದೆ, ಈ ಸಲ ಜಾಸ್ತಿ ಮಾಡಿದ್ದೀವಿ ಅಂತ. ಈಗ ಸೂಫ್ರಮ್ ಶೋ ಬಂದ ಮೇಲೆ ಏನಾಗಿದೆ ಅಂತಂದರೆ, ಸೂಫ್ರಮ್ ಶೋ ಕೇವಲ ಪ್ರೀಮಿಯರಿಂದ ಗೆದ್ದಿರೋದಲ್ಲ, ಸಿನಿಮಾ ಸಕ್ಕದಾಗಿತ್ತು, ಅದಕ್ಕೆ ಜನ ಗೆಲ್ಸಿದ್ದಾರೆ. ಸೊ ಇವಾಗ ಕೆಲವರು ಏನು ಅಂದ್ಕೊಂಡಿದ್ದಾರೆ, ಪ್ರೀಮಿಯರ್ ಶೋನಲ್ಲಿ ಜನ ಚೆನ್ನಾಗಿದೆ ಅಂತಂದರೆ ಜನ ಬರ್ತಾರೆ ಅಂತ. ಇವಾಗ ಅದೇನಾಗಿದೆ, ಎಲ್ರಿಗೂ ಎಲ್ಲ ಸಿನಿಮಾದ ಪ್ರೀಮಿಯರ್ ಶೋಸ್, ಎಲ್ಲ ಸಿನಿಮಾನು ಜನಗಳು ಬಂದು ಚೆನ್ನಾಗಿದೆ ಸೂಪರ್ ಇದೆ ಅಂತ ಹೇಳಿ ಜನರು ಕನ್ಫ್ಯೂಸ್ ಆಗಿದೆ, ಯಾವುದು ನಿಜವಾಗ್ಲೂ ಚೆನ್ನಾಗಿದೆ ಅನ್ನೋ ಅಂಥದ್ದು. ಇವಾಗ ಪ್ರೀಮಿಯರ್ ಶೋಸ್ ಜನಗಳು ಕನ್ಫ್ಯೂಸ್ ಆಗೋ ಮಟ್ಟಕ್ಕೆ ಬಂದಿದೆ. ಇನ್ನೊಂದು, ಪ್ರೀಮಿಯರ್ ಶೋನಲ್ಲಿ ಸಿನಿಮಾ ಚೆನ್ನಾಗಿದ್ರೆ ಪ್ಲಸ್ ನಿಮಗೆ ಸಿನಿಮಾ ಒಂದು ವೇಳೆ 100% ಇಷ್ಟ ಆಗದೆ ಇದ್ರೆ ಅವ್ನು ಹೊರಗೆ ಬಂದು ಓಕೆ ಗುರು ಅಂತಾನೆ. ಸೊ ಫಸ್ಟ್ ದಿನ ನಾರ್ಮಲ್ ಆಗಿ ಬರೋ ಕ್ರೌಡು ಬರಲ್ಲ. ಸೊ ಈ ಎರಡು ಆ್ಯಂಗಲೂ ಇದೆ. ಸೊ ಹಾಗಾಗಿ ಪ್ರೀಮಿಯರ್ ಶೋ ಬ್ಲೈಂಡ್ ಆಗಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ನಿಮ್ಮ ಹತ್ರ ಪ್ಲ್ಯಾನ್ ಇದ್ದು ನೀವು ಇದೇ ಕಾರಣಕ್ಕೆ ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ ಅಂತಂದರೆ ಪ್ರೀಮಿಯರ್ ಶೋ ವರ್ಕ್ ಆಗುತ್ತೆ.
ಇವಾಗ ಇದು ಸಿನಿಮಾ ಆಲ್ರೆಡಿ ನೋಡಿರೋದ್ರಿಂದ ಸಿನಿಮಾ ಒಂದು ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಹಿಂದ್ಗಡೆ ಎಲ್ಲ ಬರುತ್ತೆ. ಮಂಗಳೂರು ಸೈಡು ಅಂದರೆ ನಿಮ್ಮ ಸೈಡು ಸ್ವಲ್ಪ ಕಾಲೇಜ್ ಹುಡುಗರು ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ, ಈ ಲೀಡ್ರ್ಗಳ ಜೊತೆ ಹೋಗೋದು, ಒಂದು ಧರ್ಮದ ಜೊತೆನೋ ಜಾತಿಯಿಂದ ಹೋಗೋದು, ಮೆರವಣಿಗೆಗಳು ಮಾಡೋದು, ಅದೆಲ್ಲ ಜಾಸ್ತಿ ಅಲ್ಲಿ. ಸೊ ಆ ಥಾಟ್ ಇಟ್ಕೊಂಡು ಅದೊಂದು ಇನ್ಫ್ಲೂಯೆನ್ಸ್ ಆಗಿ ಸಿನಿಮಾ ಮಾಡಿದೆ. ಯಾಕೆ ರಾಜಕೀಯದ ಹಿನ್ನೆಲೆ ಸಿನಿಮಾ ಮಾಡ್ಬೇಕಂತ ಅನ್ಸಿದೆ ಯಾಕೆ ಸರ್ ನಿಮಗೆ? ಅಂದ್ರೆ ಇದರಲ್ಲಿ ಜಾತಿ ಧರ್ಮ ಅದೆಲ್ಲೂ ಬರಲ್ಲ. ಈ ಥರದ್ದು ಏನೂ ಇಲ್ಲ. ಆದರೆ ಪೊಲಿಟಿಕಲ್ ಆ್ಯಂಗಲ್ ಅಂತ ಬಂದಾಗ ನಾನು ಪಾಲಿಟಿಕ್ಸನ್ನು ಅಂದರೆ ಪಾಲಿಟಿಕ್ಸ್ಗೆ ಹೋಗಬೇಕು, ಅದ್ರ ಒಳಗಡೆ ಇರಬೇಕು ಅಂತ ಆಸೆ ಪಡೋನಲ್ಲ, ಅದು ಥಾಟ್ ಇಲ್ಲ. ಆದರೆ ಪಾಲಿಟಿಕ್ಸ್ನ ಫಾಲೋ ಮಾಡ್ತೀನಿ ತುಂಬ. ಏನಕ್ಕೆ ಅಂತಂದರೆ ಪಾಲಿಟಿಕ್ಸ್ ಅಂತಂದರೆ ಅದು ನಾವು ಸೇರ್ಕೊಂಡೆ ಪಾಲಿಟಿಕ್ಸು, ಕೇವಲ ನಾಯಕರಿಂದ ರಾಜಕೀಯ ಅಲ್ಲ, ಜನರಿಂದ ರಾಜಕೀಯ. ಸೊ ಹಾಗಾಗಿ ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಾವು ವೋಟ್ ಯಾರಿಗೆ ಹಾಕ್ತೀವಿ, ಅವ್ರು ತಪ್ಪು ಮಾಡಿದಾಗ ನಾವು ಅವ್ರನ್ನ ಡಿಫೆಂಡ್ ಮಾಡ್ಕೋತೀವಿ, ಇಲ್ಲ ನಮ್ಮ ನಾಯಕ ಅದು ಏನೋ ಮಾಡಿದ್ದಾರೆ ಅದು ಸರಿಯಾಗೇ ಇರುತ್ತೆ ಅಂತ. ಸೊ ಅದೆಲ್ಲೋ ಒಂದು ಕಡೆ ಅಭಿವೃದ್ಧಿಗೂ ತೊಂದರೆ ಆಗುತ್ತೆ, ಅದೆಲ್ಲೋ ಒಂದು ಕಡೆ ಯುವಕರ ಭವಿಷ್ಯಕ್ಕೂ ಮಾರಕ ಆಗುತ್ತೆ. ಅದನ್ನು ಹೇಳೋದಕ್ಕೆ ಹೊರಟಿರೋವಂಥದ್ದು, ನೀವು ಯಾರನ್ನ ಬೇಕಾದರೂ ಚೂಸ್ ಮಾಡಿ, ಆದರೆ ನಿಮ್ಮ ನಾಯಕರು ತಪ್ಪು ಮಾಡಿದಾಗ ನೀವು ಅವ್ರ ಹತ್ರ ಏನಕ್ಕೆ ತಪ್ಪು ಮಾಡಿದ್ರಿ ಅಂತ ಕೇಳೋವಂತಹ ಧೈರ್ಯವನ್ನು ಇಟ್ಕೊಳ್ಳಿ. ಬಿಕಾಸ್ ನಿಮ್ಮಿಂದ ನಾಯಕರಿಂದ ನೀವಲ್ಲ. ಸೊ ನಮಗೆ ಖುಷಿ ಏನು ಅಂತಂದರೆ, ಇವಾಗ ನಮ್ಮ ಊರಲ್ಲಿ ತುಂಬ ಜನ ನಾಯಕರಿದ್ದಾರೆ, ಬಟ್ ಅವರು ಹೆಂಗಿದ್ದಾರೆ ಅಂತಂದರೆ ಅವರು ಸತ್ಯನ ಥರ ಇದ್ದಾರೆ. ನಮ್ಮ ಸಿನಿಮಾದಲ್ಲಿ ಸತ್ಯ ಹೆಂಗಿದ್ದಾರೆ ಹಂಗೆ. ಬಿಕಾಸ್ ಜನರಿಗೋಸ್ಕರ ಕೆಲಸ ಮಾಡುವಂಥ ತುಂಬ ನಾಯಕರಿದ್ದಾರೆ. ಸೊ ಇದು ನಮ್ಮ ಊರಿನ ನಾಯಕರನ್ನ ನೋಡಿ ಬರೆದಿರೋವಂಥದ್ದಲ್ಲ, ಆದರೆ ಓವರಾಲ್ ಆಗಿ ಕೆಲವೊಂದು ಇನ್ಸಿಡೆಂಟ್ಸ್ ಬ್ಯಾಕ್ ಆಫ್ ದ ಮೈಂಡ್ ಇರೋದ್ರಿಂದ ಈ ಕ್ಯಾರೆಕ್ಟರ್ ಹುಟ್ಕೊಳ್ತು ಅಂತ ಹೇಳ್ಬೋದು. ಅದೇ ಇವಾಗ ನಿಮ್ಮ ಸಿನಿಮಾದಲ್ಲಿ ಕಾಮಿಡಿ ತುಂಬ ಬರುತ್ತಲ್ಲ ಸರ್. ನಾವು ಯೂಶ್ವಲಿ ನಾನು ತುಳು ಸಿನಿಮಾ ನೋಡಿರೋದು ತುಂಬ ಕಮ್ಮಿ, ಕಾಮಿಡಿಗೆ ತುಂಬ ಆದ್ಯತೆ ಕೊಡ್ತಾರಲ್ಲ, ಯಾಕದು? ಅಂದರೆ ಬೇಕೇ ಬೇಕಾ ಕಾಮಿಡಿಯಲ್ಲಿ? ಹೆಂಗಿದೆ ಅಲ್ಲಿ ಪರಿಸ್ಥಿತಿ? ನೋಡಿ, ಒಂದು 2-3 ರೀಸನ್ಸ್ ಇರ್ಬೋದು ಅದಕ್ಕೆ. ಒಂದೇನು ಅಂತಂದರೆ, ವರ್ಕ್ ಆಗಿರೋ ಫಾರ್ಮುಲಾ, ಕಾಮಿಡಿ ಇಲ್ದಿರೋ ಯಾವ ಸಿನಿಮಾನು ಕಮರ್ಷಿಯಲಿ ದೊಡ್ಡದಾಗಿ ಹಿಟ್ ಆಗಿಲ್ಲ ತುಳುನಲ್ಲಿ ಇಲ್ಲಿ ತನಕ. ಅಂದರೆ ಕಾಮಿಡಿ ಅಂತ ಹೇಳೋದಕ್ಕಿಂತ ಎಂಟರ್ಟೈನ್ಮೆಂಟ್ ಅಂತ ತಗೋತೀನಿ. ಎಂಟರ್ಟೈನ್ಮೆಂಟ್ ಕೊಡದೇ ಇರೋ ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಅಂದರೆ ಬಾಕ್ಸ್ ಆಫೀಸಲ್ಲಿ ದೊಡ್ಡ ದುಡ್ಡು ಮಾಡಿರೋಂಥ ಇತಿಹಾಸನೇ ಇಲ್ಲ. ಸೊ ಇನ್ನೊಂದು, ನಮ್ಮ ಆಡಿಯನ್ಸು ಜಾಸ್ತಿ ಈಗ ಕಾಮಿಡಿ ನಾಟಕಗಳನ್ನು ನೋಡಿದಂತಹ ಆಡಿಯನ್ಸ್ ಜಾಸ್ತಿ ಇರೋವಂಥದ್ದು. ಸೊ ಅವ್ರಿಗೆ ಥಿಯೇಟ್ರಲ್ಲಿ ಕಾಮಿಡಿ ಇನ್ನಷ್ಟು ಆಪ್ಟ್ ಆಗುತ್ತೆ. ಆ ಕಲಾವಿದರು, ನಾಟಕದಲ್ಲಿ ಮಾಡಿದಂತಹ ಕಲಾವಿದರು ಸಿನಿಮಾದಲ್ಲಿ ನೋಡಿದಾಗ ಅವ್ರಿಗೆ ಇನ್ನಷ್ಟು ರೀಚ್ ಆಗ್ತಾರೆ. ಅದು ಒಂದು ಕಾರಣ ಇರ್ಬೋದು. ಇನ್ನೊಂದು ಏನು ಅಂತಂದರೆ, ನಮ್ಮ ಜನ ಸಿನಿಮಾಗೆ ಅಂತ ಒಂದು ಆಡಿಯನ್ಸ್ ಇಲ್ಲ ಅಲ್ಲಿ. ಸಿನಿಮಾ ನೋಡಬೇಕು, ಓಕೆ ಈ ವಾರ ಇದು ಬರ್ತಾ ಇದೆ, ಇನ್ನೊಂದು ವಾರ ಅವ್ರದ್ದು ಬರ್ತಾ ಇದೆ, ಈ ಥರ ಪ್ಲ್ಯಾನ್ ಹಾಕ್ಕೊಂಡು ಹೋಗೋವಂಥ ಆಡಿಯನ್ಸ್ ಅಲ್ಲ. ಒಂದು ತುಳು ಸಿನಿಮಾಗೆ ಬೇಸಿಕ್ ಆಡಿಯನ್ಸ್ ಬಂದರೆ ತುಳು ಸಿನಿಮಾ ಗೆಲ್ಲಲ್ಲ. ತುಳು ಸಿನಿಮಾ ಗೆಲ್ಲಬೇಕು ಅಂತಂದರೆ ಮಾಸ್ ಆಡಿಯನ್ಸ್ ಬರಬೇಕು, ತುಂಬ ದೊಡ್ಡ ನಂಬರಲ್ಲಿ ಬರಬೇಕು. ಅದು ಬರಬೇಕು ಅಂತಂದರೆ ಅವ್ರಿಗೆ ಫ್ಯಾಮಿಲಿ ಸಮೇತ ಅವ್ರ ಅಜ್ಜಿನೆಲ್ಲ ಕರ್ಕೊಂಡ್ಬರ್ತಾರೆ. ಬಂದಾಗ ಅವ್ರಿಗೊಂದು ಫ್ಯಾಮಿಲಿ ಕೂತ್ಕೊಂಡು ಮಜಾ ಆಗಬೇಕು, ಖುಷಿ ಆಗಬೇಕು, ನಗಬೇಕು. ಹಂಗಿದ್ರೆ ಮಾತ್ರ ಅವ್ರು ಸ್ಯಾಟಿಸ್ಫೈಡ್ ಆಗ್ತಾರೆ. ಸೊ ಅದು ತಪ್ಪಲ್ಲ ಅಲ್ವಾ? ನೀವು ಇವಾಗ ಕನ್ನಡ ಅಂತ ಬಂದಾಗ ಅದಕ್ಕೊಂದು ಮಾಸ್ ಅಪೀಲ್ ಇದೆ. ಇವಾಗ ಕನ್ನಡ ಅಂತ ಬಂದಾಗ ಇಡೀ ಕರ್ನಾಟಕ ರಾಜ್ಯ ಇದೆ, ತುಂಬ ಕಡೆಗಳಲ್ಲಿ ಜನರಿದ್ದಾರೆ. ಕೇವಲ ಸ್ಟೂಡೆಂಟ್ಸ್ ನೋಡಿದ್ರು ಸಿನಿಮಾ ಹಿಟ್ ಆಗುತ್ತೆ. ಇವಾಗ ನಮ್ಮ ಕಡೆ ಹೆಂಗೆ ಅಂತಂದರೆ ಸ್ವಲ್ಪ ಲಿಮಿಟೇಷನ್ಸ್ ಇದೆ. ಕೇವಲ ಸ್ಟೂಡೆಂಟ್ಸ್ ನೋಡಿದ್ರೆ ಒಂದು 2 ದಿನ ಹೌಸ್ಫುಲ್ ಹೋಗುತ್ತೆ, ಆಮೇಲೆ ದುಡ್ಡು ಎಲ್ಲಿಂದ ಬರುತ್ತೆ? ಇಡೀ ಫ್ಯಾಮಿಲಿ ನೋಡಬೇಕು. ಇಡೀ ಫ್ಯಾಮಿಲಿ ನೋಡಬೇಕು ಅಂತಂದ್ರೆ ಆ ಹ್ಯೂಮರು, ಟಾರ್ಗೆಟ್ ಮಾಡಿ ಸಿನಿಮಾ ಮಾಡ್ಬೇಕಲ್ಲಿ, ಅದು ಬೇಕೇ ಬೇಕಲ್ಲ. ಸೊ ಅಂದ್ರೆ ಇನ್ನೊಂದು ಸಿನಿಮಾ ಅದನ್ನೆಲ್ಲ ಬಿಟ್ಟು ಮಾಡಿ ಗೆದ್ದಾಗ ಇದಕ್ಕೆ ಉತ್ತರ ಸಿಗಲೂಬಹುದೇನೋ. ಅದೇ ಇವಾಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತುಳುವಲ್ಲಿ ಇದುವರೆಗೂ ಹೈಯೆಸ್ಟ್ ಕಲೆಕ್ಷನ್ ಅಂದರೆ ಎಷ್ಟಾಗಿದೆ, ಮತ್ತು ಜೈ ಈಗ ಅಟ್ ಪ್ರೆಸೆಂಟ್ ಎಷ್ಟಾಗಿದೆ ಕಲೆಕ್ಷನ್? ಅಂದರೆ ನಾನು ಎಕ್ಸಾಕ್ಟ್ ಆಗಿ ಹೇಳಿದ್ರೆ ಪ್ರೊಡ್ಯೂಸರ್ಸ್ ಮತ್ತು ನನ್ನ ಕುತ್ತಿಗೆಯಲ್ಲಿ ಇಟ್ಕೋತಾರೆ, ಯಾರು ಹೇಳಿದ್ದು ನಿನಗಿದೆಲ್ಲ ಅಂತ. ಬಟ್ ಗಿರಿಗಿಟ್ ಅಂತ ನನ್ನದೇನು ಸಿನಿಮಾ ಇತ್ತು, ನನ್ನ ಡೈರೆಕ್ಷನ್ ಮೊದಲ ಸಿನಿಮಾ, ಅದು ಇಲ್ಲಿ ತನಕ ಟಾಪಲ್ಲಿದೆ. ಸೊ ಅದು ಕಲೆಕ್ಷನ್ ಆಗಿದೆ ಸರ್ ಅದು? ಅಲ್ಲ ತುಂಬ ದಿನ ಆಗಿದೆ ಅಲ್ಲ ಇವಾಗ. ಮೇ ಬಿ ನನ್ನ ಪ್ರಕಾರ ಒಂದು 7-8 ಕೋಟಿ ದಾಟಿರ್ಬೋದು ಆ ಟೈಮ್ಗೆ, 2019 ಆಗಿರ್ಬೋದು. ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ ಈಗ. ಸೊ ಜೈ ಇಲ್ಲಿ ತನಕ ಒಂದು ನಾವೇ ಅಫಿಷಿಯಲಿ ಹೇಳಿರೋ ತನಕ ಒಂದು 3+ ಆಗಿದೆ. ಸೊ ವಿಚ್ ಇಸ್ ಅ ಹ್ಯೂಜ್ ನಂಬರ್. ತುಳುಗೆ ನೀವು ಕನ್ನಡ ಅಂತ ಕಂಪೇರ್ ಮಾಡಬೇಡಿ, ತುಳುಗೆ ಮೊದಲ ವಾರದಲ್ಲಿ ಪ್ರೀಮಿಯರ್ ಶೋ ಅದೆಲ್ಲ ಸೇರಿ ಆ ನಂಬರ್ ಬರೋದು ತುಂಬ ದೊಡ್ಡ ವಿಷಯ. ಇದು ಎಲ್ಲಿ ತನಕ ಹೋಗುತ್ತೆ ಅಂತ ಇನ್ನು ಜನ ಡಿಸೈಡ್ ಮಾಡಬೇಕು. ಅದೇ ಸರ್, ಇವಾಗ ಸುನಿಲ್ ಶೆಟ್ಟಿ ಸರ್ ಹೇಳಿದ್ರು ನಿಮ್ಗೆ, ಅಂದರೆ ಕನ್ನಡ ಹೆಂಗೆ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿದೆ, ಇವಾಗ ಇಂಡಿಯನ್ ಲೆವೆಲಿಗೆ ಸೌಂಡ್ ಮಾಡ್ತಾ ಇದೆ, ಆ ಥರ ತುಳು ಸಿನಿಮಾನು ಮಾಡಬೇಕಂತ ಅವರು ಈ ಸಿನಿಮಾಗೆ ಸಹಕಾರ ಕೊಟ್ಟಿರೋದು. ಆ ಥರದ್ದೊಂದು ಆಗಬೇಕಂದ್ರೆ ಏನಾಗಬೇಕು ತುಳು ಸಿನಿಮಾದಲ್ಲಿ? ಕನ್ನಡದಲ್ಲಿ KGF, ಕಾಂತಾರ ಈ ಥರ ಸಿನಿಮಾಗಳಿಂದ ಆಲ್ ಓವರ್ ಇಂಡಿಯಾ ಕನ್ನಡ ಸಿನಿಮಾಗಳದ್ದು ಒಂದು ಗೊತ್ತಾಯಿತು ವಿಷಯಗಳು.
ಏನಾಗಬೇಕು ಈಗ ತುಳುನಲ್ಲಿ ಆ ಥರದೊಂದು ಏನಿಲ್ಲ ಸರ್ ನೋಡಿ, ಇವಾಗ KGF ಮಾಡಿದಾಗ, ಕಾಂತಾರ ಮಾಡಿದಾಗ ಅವರು ರೆಕಾರ್ಡ್ ಆಗುತ್ತೆ ಅಥವಾ ದೊಡ್ಡ ಕಲೆಕ್ಷನ್ ಆಗುತ್ತೆ ಇದೆಲ್ಲ ಥಾಟಲ್ಲಿ ಮಾಡಿರಲ್ಲ ಸರ್. ಅವರು ಒಂದು ಒಳ್ಳೆ ಕತೆ ಬರ್ಕೊಂಡು ಜೆನ್ಯೂನ್ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಎಫರ್ಟ್ ಹಾಕಿರ್ತಾರೆ. ಸೊ ನಾವು ಅದೇ ಮಾಡಬೇಕು ಸರ್. ನಾವು ಒಂದು ಒಳ್ಳೆ ಕತೆ ಬರೀಬೇಕು, ಒಳ್ಳೆ ಸಿನಿಮಾ ಮಾಡಬೇಕು ಅಂತ 100% ಎಫರ್ಟ್ ಹಾಕಬೇಕು. ಆಮೇಲೆ ಅದು ಪ್ಯಾನ್ ಇಂಡಿಯಾ ಆಗುತ್ತೋ ಇಲ್ಲ ಪ್ಯಾನ್ ಸ್ಟೇಟ್ ಆಗುತ್ತೋ ಇಲ್ಲ ದೊಡ್ಡ ಸಿನಿಮಾ ಆಗುತ್ತೋ ಅದು ನಮ್ಮ ಕೈಯಲ್ಲಿಲ್ಲ. ಅದು ಇಟ್ ಇಸ್ ನಾಟ್ ಅ ಕಂಟ್ರೋಲೇಬಲ್ ಫ್ಯಾಕ್ಟರ್. ನೀವು ಇವಾಗ ಎಷ್ಟೇ ದುಡ್ಡಿರೋನು ಬಂದು ನಾನು ಈ ಸಿನಿಮಾನ ಪ್ಯಾನ್ ಇಂಡಿಯಾ ಮಾಡ್ತೀನಿ, ಎಲ್ಲ ಜನ ನೋಡೋ ಥರ ಮಾಡ್ತೀನಿ ಅಂತದ್ದು ಆಗಲ್ಲ ಅಲ್ವ, ಯಾರಿಂದನೂ ಸಾಧ್ಯ ಇಲ್ಲ. ಸೊ ನಮ್ಮ ಕೆಲಸ ಅಚ್ಚುಕಟ್ಟಾಗಿ ಸಿನಿಮಾ ಮಾಡೋಣ, ಅಚ್ಚುಕಟ್ಟಾಗಿ ಪ್ರಮೋಷನ್ ಮಾಡೋಣ, ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಆ ಪ್ರಯತ್ನ ಮಾಡೋಣ. ಅದೆಲ್ಲ ರೈಟ್ ಟೈಮಿಗೆ ಆಗುತ್ತೆ ಸರ್. ಬಿಕಾಸ್ ನೀವು ತುಳು ಭಾಷೆಯ ಸಿನಿಮಾವನ್ನು ಕಂಪೇರ್ ಮಾಡೋ ರೇಂಜ್ಗೆ ಇನ್ನೂ ಆಗಿಲ್ಲ. ಅಲ್ಲೊಂದು ಇಂಡಸ್ಟ್ರಿ ಅಂತನೂ ಇನ್ನೂ ಆಗಿಲ್ಲ. ಬಿಕಾಸ್ ಕನ್ನಡದಲ್ಲಿ ವರ್ಷಕ್ಕೆ 200+ ಸಿನಿಮಾಗಳು ಬರುತ್ತೆ ಮಿನಿಮಮ್. ತುಳುವಲ್ಲಿ ಇಲ್ಲಿ ತನಕ ಬಂದಿರೋದೇ 160 ಸಿನಿಮಾ 50 ವರ್ಷಗಳಲ್ಲಿ. ನೀವೇ ಅರ್ಥ ಮಾಡ್ಕೊಳ್ಳಿ, 50 ವರ್ಷಗಳಲ್ಲಿ 160+ ಸಿನಿಮಾಗಳು, ಕನ್ನಡದಲ್ಲಿ ವರ್ಷಕ್ಕೆ 200+ ಸಿನಿಮಾಗಳು. ಕಾಂಪಿಟೇಷನ್ ಬಗ್ಗೆ ಹೆಂಗೆ ಮಾತಾಡೋಕ್ಕೆ? ಹಂಗಂತ ಈಗ ಬರೋವಂತಹ ಸಿನಿಮಾಗಳು ಕಾಂಪಿಟೇಷನ್ ಕೊಡ್ತಾ ಇಲ್ಲ ಅಂತಲ್ಲ, ನೀವು ಹೇಳೋವಂಥ ರೇಂಜ್ಗೆ ಹೇಳ್ತಾ ಇರೋದು. ಅಷ್ಟು ದೊಡ್ಡ ಕಲೆಕ್ಷನ್ಸ್ಗೆಲ್ಲ ನಾವು ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನೊಂದು ದಿನ ಬರ್ಬೋದು ಸರ್ ನಮಗೂ. ಸರ್ ಈಗ ಸುನಿಲ್ ಶೆಟ್ಟಿ ಸರ್ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟ್ರೇ ಆಗಿ ಮಾಡಿದ್ರು. ಆ್ಯಸ್ ಎ ಸುನಿಲ್ ಶೆಟ್ಟಿ ಅವರಾಗೆ ಮಾಡಿದ್ದಾರೆ ಸಿನಿಮಾದಲ್ಲಿ. ಓವರಾಲ್ ಸಿನಿಮಾ ನೋಡಿದಾಗ ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟ್ರು, ಎಂಟ್ರಿ ಚೆನ್ನಾಗಿದೆ, ಎಲ್ಲ ಅವರ ಅಪಿಯರೆನ್ಸ್ ಎಲ್ಲ ಚೆನ್ನಾಗಿದೆ. ಅದ್ರ ಜೊತೆಗೆ ಫಿಲ್ಮ್ ನೋಡಿದ್ಮೇಲೆ ಅನಿಸಿದ್ದು ಹೆಂಗೆ ಕನ್ವಿನ್ಸ್ ಮಾಡಿದ್ರು ಅಂತ ಸಿನಿಮಾಗೆ. ಅಂದರೆ ಅವರು ಅಂದರೆ ಅದು ಪ್ಯೂರ್ಲಿ ಟೈಮಿಂಗ್. ನಾನು ಅವ್ರ ಹತ್ರ ಹೋಗಿರೋದೇ ಅಂದರೆ ಅವರು ಮಾಡಲ್ಲ ಅಂತ ಅಂದ್ಕೊಂಡೇ ಹೋಗಿರೋದು. ನನ್ನ ಕತೆ ಅವ್ರಿಗೆ ಇಷ್ಟ ಆಯಿತು. ಅದು ಮಣ್ಣಿನ ಕತೆ ಆಗಿತ್ತು ಆ್ಯಂಡ್ ರೂಟ್ ಕಾಸ್ ಇರೋವಂಥ ಕತೆ ಆಗಿತ್ತು ಆ್ಯಂಡ್ ಅವರ ಊರಿನ ಕತೆ ಆಗಿತ್ತು ಆ್ಯಂಡ್ ಅವರು ಬಂದು ಜನರಿಗೆ ಅವರು ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡುವಂಥ ಕ್ಯಾರೆಕ್ಟರ್ ಆಗಿತ್ತು. ಬಟ್ ಒಬ್ಬ ಸ್ಟಾರ್ಗೆ ಸರ್, ಈಗ ನಾನು ಇದು ಮಾಡ್ತೀನಿ ಅಂದರೆ ಒಬ್ಬ ಸ್ಟಾರ್ಗೆ ಅಷ್ಟು ಟೈಮು ಇರಲ್ಲ ನಿಮಗೆ. ಅಂದರೆ ಸಿನಿಮಾದಲ್ಲಿರೋ ಪ್ರತಿ ಅಂಶನೂ ಹೇಳಿದಾಗ ನಮಗೆ ಇಂಪ್ಯಾಕ್ಟ್ಫುಲ್ ಅಂತ ಅನಿಸುತ್ತೆ. ಬಟ್ ನಿಮ್ಗೆ ಅಷ್ಟು ಸಮಯನೂ ಸಿಗಬೇಕು ಅದನ್ನು ಕನ್ವಿನ್ಸ್ ಮಾಡೋಕ್ಕೆ. ಅದೆಂಗಾಯ್ತು ಅಂತ ಅಂದರೆ ಮೇ ಬಿ ನನಗೆ ಗೊತ್ತಿಲ್ಲ ಸರ್. ನನಗೆ ಸಿಕ್ಕಿದ 5 ನಿಮಿಷ ಮೇ ಬಿ ನನ್ನ ಪ್ರಕಾರ ನಾನು ನರೇಟ್ ಮಾಡೋದ್ರಲ್ಲಿ ಚೆನ್ನಾಗಿದ್ದೇನೋ ನನಗೆ ಗೊತ್ತಿಲ್ಲ. ಸೊ ಅದು ಬೇರೆ ಹೆಂಗಿತ್ತು ಅಂತಂದರೆ AC ನನ್ನ ಮುಖಕ್ಕೆ ಹಿಂಗೆ ಹೊಡಿತಾ ಇತ್ತು, ಹಿಂಗೆ ಆಗ್ತಿತ್ತು. ಆದರೂ ಆ ಒಂದು ಗ್ಯಾಪಲ್ಲಿ 5 ನಿಮಿಷದಲ್ಲಿ ಹೇಳಿರೋ ಕತೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಒಂದು ಗ್ಲಿಮ್ಸ್ ಕೊಟ್ಟಿದ್ದೆ. ಮೇ ಬಿ ನನ್ನ ನರೇಟಿವ್ ಸ್ಟೈಲ್ ಅವ್ರಿಗೆ ಇಷ್ಟ ಆಯಿತು, ಇಲ್ಲ ನನ್ನ ಕಾನ್ಫಿಡೆನ್ಸ್ ಇಷ್ಟ ಆಯಿತು, ಇಲ್ಲ ಹಳೆ ಸಿನಿಮಾಗಳ ಇದು ಇಷ್ಟ ಆಗಿದೆ ಅನ್ಸುತ್ತೆ. ಅಂದರೆ ಇಂತಿದ್ದ ಸಿನಿಮಾ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅನ್ನೋದು ಮೇ ಬಿ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ, ಅದು ನನಗೆ ಐಡಿಯಾ ಇಲ್ಲ. ಬಟ್ ಅದು ಆ ಮೊಮೆಂಟಲ್ಲಿ ಅವ್ರಿಗೆ ಅನಿಸಿರ್ಬೋದು, ಇವನು ಇಲ್ಲ ನನ್ನ ಬಗ್ಗೆ ತಿಳ್ಕೊಂಡಿರ್ತಾರೆ. ಸುಮ್ಮನೆ ಒಬ್ಬ ಸೂಪರ್ ಸ್ಟಾರ್ ಹೋಗ್ಬಿಟ್ಟು ರ್ಯಾಂಡಮ್ ಆಗಿ ಒಬ್ಬ ಸಿನಿಮಾ ಮಾಡಲ್ಲ. ಸೊ ನನ್ನ ಬಗ್ಗೆ ತಿಳ್ಕೊಂಡೇ ಓಕೆ ಹೇಳಿರ್ತಾರೆ. ಬಟ್ ಆ ಮೊಮೆಂಟಲ್ಲಿ ಅವ್ರಿಗೆ ಅನಿಸಿರ್ಬೋದು ನೀನು ಚೆನ್ನಾಗಿ ಮಾಡ್ತಾನೆ ಅಂತ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಜೈ ಸಿನಿಮಾ ಆಲ್ರೆಡಿ ಎಲ್ಲರೂ ಜೈಕಾರ ಹಾಕಿದ್ದಾರೆ. ಥ್ಯಾಂಕ್ ಯು. ಸೊ ಫಸ್ಟ್ ವೀಕೆಲ್ಲ ಸಕ್ಸಸ್ಫುಲ್ ಆಗೋಗಿದೆ. 2ನೇ ವಾರ 3ನೇ ವಾರ ಇದೇ ಥರ ಹೋಗಲಿ, ತುಳು ಕನ್ನಡ ಎರಡೂ ಭಾಷೆಯಲ್ಲಿ ಸಿನಿಮಾ ಇಟ್ಟಾಗಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಒಳ್ಳೆಯದಾಗಲಿ ಆ್ಯಂಡ್ ನಿಮ್ಮ ಸಪೋರ್ಟ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.